ಹೌದು, ಚಿಕ್ಕಬಳ್ಳಾಪುರ PLD ಬ್ಯಾಂಕು 2015ರವರೆಗೂ ಆಗಿನ JDSನಲ್ಲಿದ್ದ ಮಾಜಿ ಶಾಸಕ KP ಬಚ್ಚೇಗೌಡರ ಅಧೀನದಲ್ಲಿತ್ತು. 2015ರಲ್ಲಿ ಮೊದಲ ಬಾರಿಗೆ ಆಗ ಕಾಂಗ್ರೆಸ್ ಶಾಸಕರಾಗಿದ್ದ ಡಾಕ್ಟರ್ K ಸುಧಾಕರ್ ಅವರು ಮೊದಲ ಬಾರಿಗೆ JDS ಹಿಡಿತದಿಂದ PLD ಬ್ಯಾಂಕ್ ಅನ್ನ ಕಸಿದು ತಮ್ಮ ಅಧೀನಕ್ಕೆ ಪಡೆದಿದ್ರ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಮತ್ತೆ JDS ಅಧಿಕಾರ ಹಿಡಿಯಲು ಸಾಧ್ಯವಾಗಿಲ್ಲ. ಆದರೆ ಪ್ರಸ್ತುತ ಚುನಾವಣೆಯಲ್ಲಿ ಅಧಿಕಾರ ಪಡೆಯುವ ವಿಶ್ವಾಸವನ್ನ ಮಾಜಿ ಶಾಸಕ KP ಬಚ್ಚೇಗೌಡರು ವ್ಯಕ್ತಪಡಿಸಿದ್ದಾರೆ. ಇನ್ನು ನಗರದ PPHS ಶಾಲೆಯಲ್ಲಿ ಇಂದು ನಡೆದ ನಿರ್ದೇಶಕ ಸ್ಥಾನಗಳ ಚುನಾವಣೆ ತೀವ್ರ ಕುತೂಹಲದಿಂದಲೇ ನಡೆದಿದ್ದು ವಿಶೇಷ. ಚುನಾವಣೆ ಆರಂಭದಿಂದಲೂ ಆರೋಪ ಪ್ರತ್ಯಾರೋಪ ಮಾತಿನ ಚಕಮಕಿಗಳು ನಡೆಯಿತು. ಅಲ್ಲದೆ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ ಮಾಜಿ ಶಾಸಕ KP ಬಚ್ಚೇಗೌಡ ಮಾತನಾಡಿ, 2015ರಿಂದ PLD ಬ್ಯಾಂಕಿನ ಆಡಳಿತ ನಮ್ಮ ಕೈ ತಪ್ಪಿತ. ಈ ಬಾರಿ ಖಚಿತವಾಗಿಯೂ ಮತದಾರರು ಮನ್ನಣೆ ನೀಡುತ್ತಾರೆ. ಬ್ಯಾಂಕಿನ ಆಡಳಿತ ನಮ್ಮ ತೆಕ್ಕೆಗೆ ಪಡೆಯುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರ. ಇನ್ನು PLD ಬ್ಯಾಂಕಿನ ನೂತನ ಕಟ್ಟಡ ನಿರ್ಮಾಣದ ಬಗ್ಗೆ ಆರೋಪ ಮಾಡಿದ ಬಚ್ಚೇಗೌಡರು 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಕಟ್ಟಡದ ಟೈಲ್ಸ್ ಆಗಲೇ ಕಿತ್ತು ಬಂದಿದೆ. PLD ಬ್ಯಾಂಕ್ ಕಟ್ಟಡ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ಆರೋಪಿಸಿದ್ರ. ಅಲ್ಲದೆ ಪ್ರಸ್ತುತ ನಾವೇ ಆಡಳಿತ ಕೈ ಹಿಡಿಯಲಿದ್ದೇವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರ. 2025ರಿಂದ 30ರವರೆಗೂ 30 ಸಾಲಿನವರೆಗೂ ನಡೀತಕ್ಕಂಥ 5 ವರ್ಷಗಳ ಅವಧಿಗೆ ಚುನಾವಣೆ ನಡೆಸ್ತಾ ಇದೆ. ಈ ಚುನಾವಣೆ ಚಿಕ್ಕಬಳ್ಳಾಪುರ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರತಿಷ್ಠಿತವಾದ ಚುನಾವಣೆ. PLD ಬ್ಯಾಂಕ್ ಅಂದರೆ ಹಿಂದಿನಿಂದಲೂ ಇದು KP ಪಿಳ್ಳಪ್ಪನವರ ಆಡಳಿತ. 2015ರಿಂದ ಆಡಳಿತ ಕೈ ತಪ್ಪಿ ಹೋಗಿತ್ತು. ಈ ಬಾರಿ ಮತ್ತೆ PLD ಬ್ಯಾಂಕಲ್ಲಿ ಆಡಳಿತ ಚುನಾವಣೆ ನೀಡತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಈ ಬಾರಿ ಖಂಡಿತ ಮತದಾರರು ನಮಗೆ ಮನ್ನಣೆಯನ್ನು ಕೊಡ್ತಾರೆ. ಹೆಚ್ಚು ಸ್ಥಾನಗಳನ್ನು ದ್ರಾಕ್ಷಿ ಗುರುತಿಗೆ ಕೊಟ್ಟು, ಅಂದರೆ ನಮ್ಮ ಪಕ್ಷದ ಚಿಹ್ನೆ ಏನಿದೆ, ನಮ್ಮ ಅಭ್ಯರ್ಥಿಗಳ ಚಿಹ್ನೆ ದ್ರಾಕ್ಷಿಗೆ ಕೊಟ್ಟು ಈ ಬಾರಿ ಬ್ಯಾಂಕಿನ ಆಡಳಿತವನ್ನು ನಮ್ಮ ತೆಗೆಗೆ ತೆಗೆದುಕೊಳ್ತೇವೆ. ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ, ಈಗಾಗಲೇ ಟೈಲ್ಸ್ ಕಿತ್ತು ಬಂದಿದೆ. 6 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕೆಲ. ನಂತರ ಮತಗಟ್ಟೆಗೆ ಬಂದು ಮಾತನಾಡಿದ ಸಂಸದ ಡಾಕ್ಟರ್ K ಸುಧಾಕರ್, ಕಳೆದ 10 ವರ್ಷಗಳಿಂದ ಬ್ಯಾಂಕ್ ನಮ್ಮ ಅಧೀನದಲ್ಲಿದೆ. 10 ವರ್ಷಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧ್ಯಕ್ಷರು ಅತ್ಯುತ್ತಮ ಕೆಲಸವನ್ನ ಮಾಡ್ತಿದ್ದಾರೆ. ದಕ್ಷತೆ, ಪ್ರಾಮಾಣಿಕತೆ, ರೈತಪರ ಧೋರಣೆಯಿಂದ ಆಡಳಿತ ನಡೆಸಿದ್ದಾರೆ. ಹಾಗಾಗಿ 100ಕ್ಕೆ 100 ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಮತ್ತೆ ಬ್ಯಾಂಕಿನ ಅಧಿಕಾರ ಹಿಡಿಯುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರ. ಈ ಹಿಂದೆ PLD ಬ್ಯಾಂಕ್ ಎಂದರೆ ಒಬ್ಬರ ಆಸ್ತಿ ಎಂಬ ಇತಿಹಾಸ ಹೋಗಿ ರೈತರ ಬ್ಯಾಂಕ್ ಆಗಿ ಪ್ರಸ್ತುತ ಪರಿವರ್ತನೆಯಾಗಿದೆ. ರೈತರು NDA ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಲಿದ್ದಾರೆ. NDA ಮೈತ್ರಿಕೂಟದ ಮೊದಲ ಚುನಾವಣೆ ಇದಾಗಿದ್ದು, ನಮ್ಮ ಮೈತ್ರಿಕೂಟದ 4 ಮಂದಿ ನಿರ್ದೇಶಕರು ಈಗಾಗಲೇ ಅವಿರೋಧ ಆಯ್ಕೆಯಾಗಿದ್ದಾರೆ. ಒಬ್ಬರನ್ನ ಮೋಸದಿಂದ ಗೆದ್ದಿದ್ದಾರೆ. ನಮ್ಮ ಅಭ್ಯರ್ಥಿಗೆ ಆಸೆ ಆಮಿಷ ತೋರಿ ಕರೆದೊಯ್ದಿದ್ದಾರೆ. ಅವರ ಸ್ವಂತ ಮಕ್ಕಳನ್ನ ಬೆಳೆಸಲಾಗದೆ ಬೆಳೆದವರನ್ನ ಕರೆದೊಯ್ದು ಇಟ್ಟುಕೊಂಡಿದ್ದಾರೆ ಎಂದು ಲೇವಡಿ ಮಾಡಿದ್ರ. ರಾಜಕೀಯ ಜೀವನದಲ್ಲಿ ಇಂತಹ ಅನೇಕ ಸಮಸ್ಯೆಗಳನ್ನ ಕಂಡಿದ್ದೇನೆ, ಮುಂದೆಯೂ ಎದುರಿಸುತ್ತೇನೆ. ಎಲ್ಲಿಯವರೆಗೂ ನಮ್ಮಲ್ಲಿ ಪ್ರಾಮಾಣಿಕತೆ ಇದೆ, ಎಲ್ಲಿಯವರೆಗೂ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿ ಇರುತ್ತೋ ಅಲ್ಲಿಯವರೆಗೂ ಇಂತಹ ಕಪಟ ರಾಜಕಾರಣಿಗಳು ಸ್ವಹಿತಾಸಕ್ತಿಯಿಂದ ಜನರನ್ನ ತಪ್ಪುದಾರಿಗೆ ಎಳೆಯುವವರಿಗೆ ಉಳಿಗಾಲವಿಲ್ಲ ಎಂದು ತಿರುಗೇಟು ನೀಡಿದ್ರ. ಮಾಜಿ ಶಾಸಕ ಬಚ್ಚೇಗೌಡರಿಂದ ಕಲಿಯಬೇಕಿಲ್ಲ, ಅವರ ಕಾರ್ಯವೈಖರಿ ನೋಡಿ ನಿಮಗೆ ಅರ್ಥವಾಗಲಿದೆ ಎಂದ್ರ. ಏನಿಲ್ಲ, ಇವತ್ತು PLD ಬ್ಯಾಂಕಿನ ಚುನಾವಣೆ ಕಳೆದ 10 ವರ್ಷದಿಂದ ನಮ್ಮೆಲ್ಲರ ಒಂದು ಅಧೀನದಲ್ಲಿದೆ. ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಎಲ್ಲ ಅಧ್ಯಕ್ಷರುಗಳು ಕೂಡ, ನಾಗೇಶ್ ಅವರಿಂದ ಪ್ರಾರಂಭ ಆಗಿ ಮೊನ್ನೆ ಪ್ರಸಾದ್ರವರೆಗೂ ಕೂಡ ಅಧ್ಯಕ್ಷರುಗಳಾಗಿ ಅತ್ಯಂತ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ, ರೈತ ಪರವಾದಂಥ ಧೋರಣೆಯಿಂದ ಆಡಳಿತವನ್ನು ನಡೆಸಿದ್ದಾರೆ. ಹಾಗಾಗಿ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಏನು ಹಿಂದೆ ಬ್ಯಾಂಕ್ ಅಂತಂದರೆ ಒಂದೇ ಮನೆಯ ಆಸ್ತಿ, ಒಬ್ಬರದೇ ಆಸ್ತಿ ಅನ್ನುವಂಥ ರೀತಿಯಲ್ಲಿ ವ್ಯವಹರಿಸಿದಂಥ ಒಂದು ಹಿನ್ನೆಲೆ ಏನಿತ್ತು, ಇತಿಹಾಸ ಏನಿತ್ತು, ಅದು ಹೋಗಿ ರೈತ ಪರವಾಗಿರ್ತಕ್ಕಂಥ ರೈತರ ಬ್ಯಾಂಕ್ ಅಂತ ಆಗಿದೆ ಇವತ್ತು PLD ಬ್ಯಾಂಕ್. ಹಾಗಾಗಿ ರೈತರು 100ಕ್ಕೆ 100 ನಮ್ಮ NDA ಅಭ್ಯರ್ಥಿಗಳು ಏನಿದ್ದಾರೆ, ಇವತ್ತು ಭಾರತೀಯ ಜನತಾ ಪಕ್ಷ, ಜಾತ್ಯತೀತ ಜನತಾದಳ, ಇವೆರಡೂ ಪಕ್ಷಗಳು ನಾವು ಮೈತ್ರಿ ಮಾಡಿಕೊಂಡು ಇದು ಮೊದಲನೇ ಸಲ ನಾವು NDA ಮೈತ್ರಿಕೂಟದಿಂದ ನಾವು ಸ್ಪರ್ಧೆ ಮಾಡಿದ್ದೇವೆ. ಈಗಾಗಲೇ 4 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ. ಅವ್ರ ವಿರುದ್ಧ
ಕ್ಯಾಂಡಿಡೇಟೇ ನಿಲ್ಸೋಕ್ಕಾಗಿಲ್ಲ. ಒಂದು ಅತ್ಯಂತ ಮೋಸದಿಂದ ಒಂದು ಗೆಲ್ಲುವಂಥ ಕೆಲಸ ಮಾಡಿದ್ದಾರೆ. ಅದು ತಮಗೆ ಗೊತ್ತಿದೆ. ಏನು ಸ್ಪರ್ಧೆ ಮಾಡಲಿಕ್ಕೆ ಯೋಗ್ಯತೆ ಇಲ್ದಿರ ನಮ್ಮ ಅಭ್ಯರ್ಥಿಯನ್ನು ರಾತ್ರೋರಾತ್ರಿ ಹೋಗಿ ಅವರಿಗೆಲ್ಲ ಆಸೆ ಆಮಿಷಗಳು ಎಲ್ಲ ಮಾಡಿ ಪಾಪ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಮಕ್ಕಳಿಗೆ ಅವ್ರ ಹೆಸರಿಡೋಕ್ಕಾಗಿಲ್ಲ. ಅವ್ರ ಸ್ವಂತ ಮಕ್ಕಳನ್ನು ಅವ್ರು ಬೆಳೆಸ್ಲಿಕ್ಕಾಗಲಿಲ್ಲ. ಎಲ್ಲಿ ಬೆಳೆದಿದ್ದಾರೆ ಅಂಥವ್ರನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ಇಟ್ಕೊಂಡು ಅವ್ರ ಹೆಸರು ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಗಲಿ, ಏನು ತೊಂದರೆ ಇಲ್ಲ. ಇವೆಲ್ಲವೂ ಕೂಡ ನಾನು ರಾಜಕಾರಣದಿಂದ ಬಂದಾಗಿಂದ ಕೂಡ ಯಾರು ಬೆನ್ನಲ್ಲಿ ಹಾಕ್ತಾರೆ, ಯಾರು ಹಿತಾಶತ್ರುಗಳು ಯಾರು, ಇವೆಲ್ಲವನ್ನು ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಮುಂದೇನೂ ಎದುರಿಸುವಂಥದ್ದು ಇದೆ, ಎದುರಿಸ್ತೇವೆ. ಎಲ್ಲಿ ತನಕ ನಮ್ಮಲ್ಲಿ ನಿಜಾಯಿತಿ ಇದೆ, ಎಲ್ಲಿನ ತನಕ ನಮ್ಮ ರೈತರ ಪರ, ಜನರ ಪರ, ಸಾಮಾನ್ಯ ಜನರ, ಈ ಕ್ಷೇತ್ರದ, ಈ ಜಿಲ್ಲೆಯ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಏನಿಟ್ಕೊಂಡಿದ್ದೇನೆ ಅದಕ್ಕೆ ಆ ಭಗವಂತ ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ತಾರೆ. ಇಂಥವರು ಅನೇಕರು ಕಪಟ ರಾಜಕಾರಣಿಗಳು, ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ, ಸ್ವಹಿತಾಸಕ್ತಿಗೆ ರಾಜಕಾರಣಕ್ಕೆ ಬರುವಂಥವರು ಯಾವುದೇ ಪ್ಯಾಷನ್ನಿಂದ ಬಂದಿಲ್ಲ, ಯಾವುದೇ ಬದ್ಧತೆಯಿಂದ ಬರೋದಿಲ್ಲ. ಇವರು ಫ್ಯಾಷನ್ಗೆ ಬರ್ತಾರೆ. ಹಾಗಾಗಿ ಭಗವಂತ ನೋಡ್ಕೊಳ್ತಾನೆ. ಈ ಹಿಂದೆ PLD ಬ್ಯಾಂಕ್ ಕಟ್ಟಡ ಸೈಕಲ್ ಪಂಚರ್ ಶಾಪ್ ರೀತಿಯಲ್ಲಿ ಶಿಥಿಲವಾಗಿತ್ತ. ಅಂತಹ ಜಾಗದಲ್ಲಿ ನಾಗೇಶ್ ಅವರು ಅಧ್ಯಕ್ಷರಾದ ನಂತರ ಸುಮಾರು 20 ಗುಂಟೆ ಭೂಮಿಯಲ್ಲಿ ಬೃಹತ್ ಸಮುಚ್ಚಯ ನಿರ್ಮಿಸಲಾಗಿದೆ. ರಾಜ್ಯದಲ್ಲಿಯೇ ಚಿಕ್ಕಬಳ್ಳಾಪುರ PLD ಬ್ಯಾಂಕ್ ಟಾಪ್ 5ರಲ್ಲಿದೆ. ಅಲ್ಲದೆ ಬ್ಯಾಂಕಿಗೆ ಲಾಭ ಬಂದ ಕಾರಣ ಬೋನಸ್ ನೀಡುವುದು ಕರ್ತವ್ಯ, ಸಾಲ ಇದ್ದರೆ ಬೋನಸ್ ಕೊಡಬಾರದು ಎಂದಿಲ್ಲ. ಕಾಂಗ್ರೆಸ್ ಸರ್ಕಾರ 8 ಲಕ್ಷ ಕೋಟಿ ಸಾಲ ಮಾಡಿ ಯಾಕೆ ಗ್ಯಾರಂಟಿ ಕೊಡುತ್ತಿದೆ, ಉಚಿತ ಯಾಕೆ ಕೊಡುತ್ತಿದ್ದಾರೆ, PLD ಬ್ಯಾಂಕ್ ಆರ್ಥಿಕ ಶಿಸ್ತು ಮೀರಿಲ್ಲ ಎಂದು ಸ್ಪಷ್ಟಪಡಿಸಿದ್ರ. ಬ್ಯಾಂಕಿಗೆ ಲಾಭ ಬಂದಿದೆ, ಸಾಲದ EMI ಕಟ್ಟುತ್ತಿದ್ದಾರೆ. ಅದರ ಹೊರತಾಗಿಯೂ ಬಂದ ಲಾಭದಲ್ಲಿ ರೈತರಿಗೆ ಬೋನಸ್ ನೀಡಿದ್ದಾರೆ. ಇದು ಆಡಳಿತ ಮಂಡಳಿಯ ರೈತ ಹಿತಾಸಕ್ತಿಗೆ ನಿದರ್ಶನವಾಗಿದೆ. ಜೀವನ ಎಲ್ಲ ಮೊಸರಲ್ಲಿ ಕಲ್ಲು ಹುಡುಕುವುದೇ ಆಯಿತು ಎಂದು KP ಬಚ್ಚೇಗೌಡರಿಗೆ ತಿರುಗೇಟು ನೀಡಿದ್ರ. ವಿರೋಧ ಪಕ್ಷದವರು ಆ ಥರ ನಾವು ಕಲಿಬೇಕಾಗಿಲ್ಲ. ಏನು ಮಾಜಿ ಶಾಸಕರು ಬಚ್ಚೇಗೌಡರು ಅವ್ರ ಕಾರ್ಯವೈಖರಿ ಹೇಗಿದೆ ಅಂತ ನೋಡಿದರು. ಅದು ಬ್ಯಾಂಕ್ ರೀತಿಯಲ್ಲಿತ್ತ ಹೋಗಲಿ, ಕಟ್ಟಡ ಒಂದು ಪಂಚರ್ ಶಾಪ್, ಸೈಕಲ್ ಪಂಚರ್ ಶಾಪ್ ಇದೆಯಲ್ಲ, ಅದಾದರೂ ಸ್ವಲ್ಪ ಚೆನ್ನಾಗಿರುತ್ತೆ. ಆ ರೀತಿಯ ಶಿಥಿಲ ಆಗಿತ್ತು ಕಟ್ಟಡ. ಆ ಸೈಟ್ ಕೂಡ ಸ್ವಂತ ಮಾಡ್ಕೊಳ್ಳಲಿಲ್ಲ. ನಾಗೇಶ್ರವ್ರು ಬಂದ ಮೇಲೆ, ನಮ್ಮ ಸರ್ಕಾರ ಇದ್ದ ಮೇಲೆ ಅದು ಇಡೀ ಸುಮಾರು 20-30 ಗುಂಟೆನಾ ಎಷ್ಟು, ಸುಮಾರು 20 ಗುಂಟೆ ಅಷ್ಟು ಅದನ್ನು ನಾವು ಕಂದಾಯ ಇಲಾಖೆ ಮತ್ತು ಕ್ಯಾಬಿನೆಟಲ್ಲಿ ತಂದು ಅದನ್ನು ಪಾಸ್ ಮಾಡಿಕೊಟ್ಟು ಅಷ್ಟು ಬೃಹತ್ತಾಗಿರ್ತಕ್ಕಂಥ ಒಂದು ಸಮುಚ್ಚಯ ಇವತ್ತು ಕಟ್ಟಿದ್ದಾರೆ. ರೈತರ ಭವನ ಅಂತ ಇಟ್ಟಿದ್ದಾರೆ. ಇಡೀ ರಾಜ್ಯದಲ್ಲೇ PLD ಬ್ಯಾಂಕ್ಗಳಲ್ಲಿ ಚಿಕ್ಕಬಳ್ಳಾಪುರ ಟಾಪ್ 5ಅಲ್ಲಿದೆ. ಹಾಗಾಗಿ ಯಾವಾಗ ಲಾಭ ಬರುತ್ತೆ ರೈತರಿಗೆ ಬೋನಸ್ ಕೊಡುವಂಥದ್ದು ಅದು ಅವ್ರ ಕರ್ತವ್ಯ. ಪಂಚರ್ ಅಂಗಡಿ ಹಾಕ್ಕೊಂಡಿದ್ರು ಅವರು, ಬ್ಯಾಂಕಲ್ಲ. ಪಂಚರ್ ಅಂಗಡಿಯಿಂದ ಇವತ್ತು ಒಂದು ಸ್ಟಾರ್ ಮಟ್ಟದ ಇವತ್ತು ಸಮುಚ್ಚಯವನ್ನು ಕಟ್ಟಿದ್ದಾರೆ. ಅದನ್ನು ನೋಡಿ ಹೊಟ್ಟೆ ಉರಿ, ಆ ಹೊಟ್ಟೆ ಉರಿಗೆ ಈ ರೀತಿಯ ಮಾತುಗಳು. ಯಾಕೆ ಹೊಟ್ಟೆ ಉರಿ ಮಾಡ್ಕೊಳ್ತೀರಿ? ನಿಮಗಂತೂ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ, ನಿಮಗೆ ಮಾಡಲಿಕ್ಕೆ ಪ್ರಾಮಾಣಿಕತೆ ಇರಲಿಲ್ಲ. ಮಾಡಿರೋರನ್ನ ನೋಡಿ ಅದನ್ನು ನೋಡಿ ಮೆಚ್ಕೊಳ್ಳೋದಾದರೂ ಕಲ್ತ್ಕೊಳ್ಳಿ. ಇಷ್ಟು ವಯಸ್ಸಾಗಿ ಕೂಡ ಈಗಲೂ ಹೊಟ್ಟೆ ಉರಿ ಬಂದರೆ ಹೆಂಗ್ರಿ? ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.